ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಖುಷಿ ಡೈಲಿ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆಯಾ? ನೋಡ್ತಾ ಇದ್ದೀರಾ ನೀವು ವೀಡಿಯೋಸು? ಹಾಗಿದ್ರೆ ಕಮೆಂಟ್ ಹಾಕಿ. ಯಾಕೆ ಕಮೆಂಟ್ ಆಗ್ತಾಯಿಲ್ಲ? ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದೀರಾ? ಇನ್ನೂ ಸಬ್ಸ್ಕ್ರೈಬರ್ಸ್ ತುಂಬ ಬೇಕು ನನಗೆ. ಪ್ಲೀಸ್ ನನ್ನ ವೀಡಿಯೋಸ್ನ ಫುಲ್ ನೋಡಿ, ವ್ಯೂಸ್ ಆಗುತ್ತೆ ನನಗೆ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಶೇರ್ ಮಾಡಿ ಬೇರೆಯವ್ರಿಗೂ. ನೆಕ್ಸ್ಟ್ ಇನ್ನು ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸರಿಯಾಗಿ, ಯಾಕಂದರೆ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀನಿ. ನಾನು ಮೇಕಪ್ಸು ಅದು ಇದು ಅಂತೇಳಿ ತುಂಬ ಬ್ಯುಸಿಯಾಗಿದ್ದೀನಿ. ಇಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು, ನಾನು ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ದೀನಿ ಅಂತ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನಮ್ಮದು ಇಲ್ಲೇ 5:15ಗೆಲ್ಲ ಪೂಜೆ ಆಗಿದೆ. ನಾನು ಬೆಳಗ್ಗೆಯಿಂದ 4 ಗಂಟೆಯಿಂದ ನೆಲ ತೊಳ್ಕೊಂಡು ಕಸ ಗುಡಿಸ್ಬಿಟ್ಟು ಬರೀ ಇದೇ ಕೆಲಸ ಆಗಿಬಿಡುತ್ತೆ. 6 ಗಂಟೆ 6:30 ಆಗಿಬಿಡುತ್ತೆ ನನ್ನದೆಲ್ಲ ಪೂಜೆ ಮುಗಿಯೋಷ್ಟೊತ್ತಿಗೆ. ನನ್ನ ಪೂಜೆ ಮತ್ತು ನಮ್ಮ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕು ಅಂದರೆ 6:30 ಆಗೇ ಬಿಡುತ್ತೆ. ಆಮೇಲೆ ಮತ್ತೆ ತಿಂಡಿ ಅದು ಇದು ಅಂತ ರೆಡಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಇನ್ನು ವೀಡಿಯೋ ಎಡಿಟಿಂಗು, ವಾಯ್ಸ್ ಎಲ್ಲ ಕೊಡಬೇಕಲ್ಲ ನಾನು ಅದಕ್ಕೆ. ಸೊ ಹಂಗಾಗಿ ಅದೇ ಟೈಮ್ ಆಗಿಬಿಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಅದೇ ಕೆಲಸ ಮಾಡ್ಕೋತೀನಿ ನಾನಾದರೆ. ಮಧ್ಯಾಹ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ಮಧ್ಯಾಹ್ನ ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಾಯಿರ್ತಾರೆ. ಸೊ ಹಂಗಾಗಿ ನಾನು ಅಲ್ಲಿ ಸ್ವಲ್ಪ ಜಾಸ್ತಿ ವೀಡಿಯೋನ ಬೆಳಗ್ಗೆನೇ ಎಡಿಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಇಲ್ಲಿ ನೋಡ್ಬೋದು, ನನ್ನ ಒಬ್ಬರು ಪಲಾವ್ ಕೇಳಿದರು, ಒಂದು 3 ಸೇರು ಅಷ್ಟು ಪಲಾವ್ ಕೇಳಿದರು. ಸೊ ಹಂಗಾಗಿ ಒಂದು 3 kg ಅಷ್ಟು ನಾನು ಪಲಾವ್ ಮಾಡ್ಕೊಡ್ತಾ ಇದ್ದೀನಿ. ಅಂದರೆ ತಮ್ಮ ಹೇಳಿದ್ದ ಬೇರೆಯವ್ರಿಗೆ ಅಂತೇಳಿ. ಸೊ ಹಂಗಾಗಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಪಲಾವ್ ಅಂತೂ ಘಮ ಘಮ ಅಂತ ಇತ್ತು. ನನಗೆ ಅದ್ರ ತುಂಬ ಇಷ್ಟ ಆಗಿತ್ತು ಪಲಾವ್ ಮಾತ್ರ. ನಾನು ಇಲ್ಲಿ ಮನೇಲೇ ತರಕಾರಿ ಎಲ್ಲ ಇತ್ತು ತಗೊಬಂದು ಮಾಡಿದ್ದೀನಿ. ನಮ್ಮ ಒಲೆ ಎಲ್ಲ ಗ್ಯಾಸ್ ಕೂಡ ಮನೇಲೇ ಇತ್ತಲ್ವ. ನಮ್ಮದು ಒಂದು ಸ್ವಲ್ಪ ಗ್ಯಾಸ್ ಬೇರೆಯವ್ರು ಏನೋ ಇಸ್ಕೊಂಡು ಹೋಗಿ ಅದು ಯಾಕೋ ಒಂದು ಸ್ವಲ್ಪ ಏನೋ ಮಾಡ್ಕೊಬಂದುಬಿಟ್ಟಿದ್ದಾರೆ. ಸೊ ಹಂಗಾಗಿ ನಮ್ಮ ಚಿನ್ನವ್ರ ಮನೇಲಿ ಇತ್ತು ಅಲ್ವ ಸಿಂಗಲ್ ಗ್ಯಾಸು, ಅದನ್ನೇ ತಗೊಂಡು ಮಾಡಿದ್ದೀನಿ. ನಮ್ಮ ಮನೇಲಿ ಒಂದು ಎಕ್ಸ್ಟ್ರಾ ಗ್ಯಾಸ್ ಇದೆ, ಒಂದು ಎಕ್ಸ್ಟ್ರಾ ಸಿಲಿಂಡ್ರ್ ಇರುತ್ತೆ. ಎಮರ್ಜೆನ್ಸಿಗೆ ಏನಾದರೂ ಅಂಥೇಳಿ ನನಗೆ ಬೇಕೇ ಬೇಕು. ಸೊ ಹಂಗಾಗಿ ನಾನು ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಸಂಜೆ ನಾನಿಲ್ಲಿ ಮೇಕಪ್ಗೆ ಹೋದೆ. ಇದು ಸಾಟರ್ಡೇ ವೀಡಿಯೋ. ನಾನು 3 ದಿನ ವೀಡಿಯೋನು ಒಟ್ಟಿಗೆ ಹಾಕಿದ್ದೀನಿ, ಯಾಕಂದರೆ ನನಗೆ ಈ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ನೋಡ್ಬೋದು ನೀವು, ಇಲ್ಲಿ ನಾನು ಬ್ರೈಡ್ಗೆ ಬಂದೆ. ಅವರು ಬ್ರೈಡ್ ಬಂದುಬಿಟ್ಟು ಉಪ್ಪನಾಯಕನಹಳ್ಳಿಯಿಂದ ನಮ್ಮನ್ನ ಪಿಕಪ್ ಮಾಡಿಕೊಂಡು ಹೋದರು. ಅದು ಒಂಥರ ಎಕ್ಸ್ಪೀರಿಯೆನ್ಸು ಹೇಳ್ತೀನಿ ನಿಮಗೆ ಎಲ್ಲ. ಬ್ರೈಡ್ ಮಾತ್ರ ತುಂಬ ಚೆನ್ನಾಗಿದ್ದರು. ಅವ್ರ ಹೇರ್ಸ್ ಅವ್ರಿಗಿಂತ ಚೆನ್ನಾಗಿದ್ದು. ನನಗಾದರೆ ಸಖತ್ ಇಷ್ಟ ಆಯಿತು ನೋಡಿ. ಹಬ್ಬ, ನನಗೆ ಅವ್ರ ಹೇರ್ಸ್ ನೋಡ್ತಾ ಇದ್ದರೆ ನನಗೆ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿತ್ತು ಅವ್ರ ಹೇರ್ಸು, ಅಷ್ಟು ಸಾಫ್ಟ್ ಸಿಲ್ಕಿ ಹೇರ್ಸ್ ಅವ್ರದ್ದು. ನನಗಂತೂ ನನ್ನದು ಉದ್ದ ಜಡೆ ಇದ್ದರೆ, ಉದ್ದ ಕೂದಲು ಇದ್ದರೆ ಅಂತ ಅಷ್ಟು ಇಷ್ಟ. ನಮ್ಮ ಹರಿಗೆ ಹಂಗೆ ತರಬೇಕು ಅಂತ ಇದ್ದೀನಿ ನೋಡಿ. ಉದ್ದ ಕೂದಲು ಇರೋ ಹುಡುಗಿನೇ ತರಬೇಕು ಅಂತ ಭಾಳ ಆಸೆ ನನಗಾದರೆ. ಏನು ಮಾಡ್ತೀರಾ, ಎಲ್ಲಿ ಇದ್ದಾಳೋ ಏನೋ ಗೊತ್ತಿಲ್ಲ. ಆಗಲಿ, ನಾನು ಬೆಳಗ್ಗೆಲ್ಲ ಮನೇಲಿ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ನಾನು 4 ಗಂಟೆಗೆಲ್ಲ ರೆಡಿಯಾಗಿದ್ದೆ. ಬಟ್ ಅವರೇ ಸ್ವಲ್ಪ ಲೇಟ್ ಮಾಡಿದರು. 6 ಗಂಟೆ 6:30 ಆಗಿತ್ತು ಇಲ್ಲಿ ಬಿಟ್ಟಾಗ. ಮತ್ತು ತಮ್ಮ ನನ್ನ ಉಪ್ಪನಾಯಕನಹಳ್ಳಿಗೆ ಬಿಟ್ಟು ಮತ್ತು ಅಲ್ಲಿಂದ ನಾವು ಅವರು ಟ್ರ್ಯಾಕ್ಸ್ ಮಾಡಿದ್ರಲ್ವ, ವೆಹಿಕಲ್ ಮಾಡಿದ್ರು, ಅಲ್ಲಿಗೆ ಹೋದ್ವಿ. ಬ್ರೈಡ್ಗೆಲ್ಲ ಹೋಗಿ, ಅಂದರೆ ಅವರು ಇರೋ ಪ್ಲೇಸಿಗೆಲ್ಲ ಹೋಗಿ ನಾನು ಇವರಿಗೆ ನೈಟ್ ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕೊಡ್ಬೇಕಿತ್ತು. ಇವರು ನೈಟ್ ಎಂಗೇಜ್ಮೆಂಟು ಮತ್ತು ಬೆಳಗ್ಗೆ ರಿಸೆಪ್ಷನ್ಗೆ ಹೇಳಿದರು. ಮುಹೂರ್ತಮ್ಗೇನು ಹೇಳಿರಲಿಲ್ಲ, ಬಟ್ ಜಾಸ್ತಿ ಯಾರು ಹೇಳಲ್ಲ ಮುಹೂರ್ತಮ್ಗೆ. ನೋಡ್ಬೋದು, ನಾನು ಇವ್ರಿಗೆ ಏನು ಮಾಡಿದೆ ಮೊದಲು ಅಂದರೆ ಹೇರ್ ಸ್ಟೈಲ್ ಮಾಡಿಬಿಟ್ಟೆ. ಹೇರ್ ಸ್ಟೈಲ್ಗೆ ಅವ್ರದ್ದು ಲಾಂಗ್ ಹೇರ್ ಇತ್ತು, ಅವ್ರು ಕರ್ಲ್ ಹೇರ್ ಕೇಳಿದರು, ಕರ್ಲ್ ಮಾಡಿಕೊಡಿ ಅಂಥೇಳಿ. ಆ್ಯಕ್ಚುಲಿ ಟೈಮ್ ತುಂಬಾ ಕಡಿಮೆ ಇತ್ತು. ಈಗ ಕರ್ಲ್ ಮಾಡ್ಕೊತಾ ಕೂತ್ಕೊಂಡ್ರೆ ಟೈಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ಮಾಡಿದೆ, ವಿಗ್ ಹಾಕಿದೆ. ಕರ್ಲ್ ವಿಗ್ ಇತ್ತು ಡಿಸೈನ್ದು. ಅವ್ರ ಲೆಹಂಗಕ್ಕೆ ಸೂಟ್ ಆಗೋ ಥರ ನಾನು ಅವ್ರಿಗೆ ಹೇರ್ ಸ್ಟೈಲ್ನ ಮೇಕಪ್ನ ಮಾಡಿ ಕೊಡಬೇಕಿತ್ತು ನಾನು. ಅದಾದಮೇಲೆ ಅವರು ಫಸ್ಟ್ಗೆ ಸೀರೆ ಉಟ್ಕೊಂಡಿದ್ರಲ್ವ, ಮೊದಲು ಸೀರೆ ಉಟ್ಕೊಂಡು ಆಮೇಲೆ ಅವ್ರ ಲೆಹಂಗ ಕೊಟ್ಟಿದ್ದನ್ನು ಉಟ್ಕೊಂಡು ಅವರು ಸ್ಟೇಜ್ಗೆ ಹೋಗಬೇಕಿತ್ತು. ಆಲ್ಮೋಸ್ಟ್ ಟೈಮ್ ಕೊಟ್ಟಿದ್ದರು, ಬಟ್ ಆದರೂ ಇರುತ್ತೆ ಅಲ್ವ, ಎಲ್ಲ ಅರ್ಜೆಂಟ್ ಅನ್ನೋದು. ನಾನು ಹೋಗಿ ಎಲ್ಲ ಸೆಟ್ ಮಾಡಿಕೊಂಡು, ನಿಜ ಹೇಳಬೇಕಂದ್ರೆ ನನಗೆ ಹೊಟ್ಟೆ ತುಂಬ ಹಸಿವಾಗಿತ್ತು. ಮಧ್ಯಾಹ್ನನೂ ಸರಿಯಾಗಿ ಊಟ ತಿಂದಿರಲಿಲ್ಲ ನಾನು. ಸಂಜೆ ಸ್ನ್ಯಾಕ್ಸ್ ಏನಂತ ಇರುತ್ತೆ. ನಾನು ಸಂಜೆ 6 ಗಂಟೆಗೆ ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಅದಾದಮೇಲೆ ನೈಟು ಊಟನೂ ಅಷ್ಟಕ್ಕಷ್ಟೇ ಇತ್ತು ಫ್ರೆಂಡ್ಸ್. ಅನ್ನ ಸಾಂಬಾರಿತ್ತು. ಪಾಪ ಅವ್ರು ಮಾಡಿಸಿದ್ದಾರೆ, ಅವ್ರದ್ದು ಅಂತ ಏನು ತಪ್ಪಿಲ್ಲ. ಊಟ ಯಾವುದಾದ್ರೂ ಕಣ್ಣು ಕೂತ್ಕೊಂಡು ತಿನ್ನಬೇಕು ಅಂತಾರೆ. ಆದರೂ ನನಗೆ ಒಂದು ಸ್ವಲ್ಪ ಯಾಕೋ ಅನ್ನ ಸಾಂಬಾರು ಊಟ ಸೇರಲಿಲ್ಲ. ಆಮೇಲೆ ನೋಡ್ಬೋದು ನೀವು, ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೂ ಅವ್ರಿಗೂ ತುಂಬ ಇಷ್ಟ ಆಯಿತು ಹೇಳಬೇಕಂದ್ರೆ. ಅದು ಯಾಕೋ ಫ್ರೆಂಡ್ಸ್ ನಂದು ವೀಡಿಯೋ ಒಂದು ಸ್ವಲ್ಪ ಏನೋ ಆಗಿಬಿಟ್ಟಿದೆ. ನೋಡ್ಬೋದು, ಅವ್ರಿಗೆ ಸೂಟ್ ಆಗೋ ಥರನೇ ಮಾಡಿಕೊಟ್ಟಿದ್ದೀನಿ. ಅದು ಪಾಪಡ ಬೆಲ್ಲ ಸ್ವಲ್ಪ ಮೇಲೆ ಹೋಗಿದೆ, ಅದು ಅಡ್ಜಸ್ಟ್ ಮಾಡಿದೆ. ಆಮೇಲೆ
ಅದೆಲ್ಲ ಮೇಕಪ್ ಮುಗಿಯೋಷ್ಟೊತ್ತಿಗೆ 11 ಗಂಟೆ ಅಂದರೆ ಅವರಿಗೆಲ್ಲ ಸೆಟ್ ಮಾಡಿ ಕೊಡೋಷ್ಟೊತ್ತಿಗೆ ಅವ್ರು ಸ್ಟೇಜಿಗೆ ಹೋಗಿದ್ರು. 9:30 ಹೋದ್ರು ಅವ್ರು ಸ್ಟೇಜಿಗೆ. ಆಮೇಲೆ ನಾನೇನು ಅವತ್ತಲ್ಲೇ ಉಳ್ಕೋಬೇಕಿತ್ತು. ಇದು ಮೇಕಪ್ ಬಂದು ಕೊಪ್ಪಳದ ಹತ್ರ ಹಳ್ಳಿ, ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲೆಲ್ಲ ಮುಗಿಸ್ಕೊಂಡು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲೇ ಮಲಗಿಬಿಟ್ಟೆ. ನನಗೆ ಹೆವಿ ತಲೆನೋವು ಬೇರೆ, ತಲೆನೋವು, ಊಟ ಸರಿಯಾಗಿರಲಿಲ್ಲ, ನಿದ್ದೆ ಬರ್ತಾಯಿಲ್ಲ. ಆದರೂ ಮಲ್ಕೊಬಿಡೋಣ ಹೆಂಗೋ ಒಂದು ನೈಟೆಲ್ಲ ಮಲಗಿಬಿಟ್ಟು ಇನ್ನು ಬೆಳಗ್ಗೆ ಎದ್ದು ನಾನು ಫ್ರೆಶ್ ಆಗಿ, ಇದು ಸಂಡೇ ವೀಡಿಯೋ ನೋಡ್ಬೋದು. ಬ್ರೈಡ್ ಆಗಿರ್ಬೋದು, ಗ್ರೂಮ್ ಆಗಿರ್ಬೋದು ತುಂಬಾ ಚೆನ್ನಾಗಿದ್ದಾರೆ. ಪೇರ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಇದು ಹೊಸಳ್ಳಿ ಅಂತ ಅಲ್ಲಿ ಊರು. ಅದು ನೆಕ್ಸ್ಟ್ ದಿನ ನಾನೆಲ್ಲ ತಿಂಡಿ ಎಲ್ಲ ತಿನ್ಕೊಂಡು, ತಿಂಡಿ ಏನು ಗೊತ್ತಾ ಫ್ರೆಂಡ್ಸ್, ಕಾಂಕ್ರೀಟ್ ಉಪ್ಪಿಟ್ಟು ಫ್ರೆಂಡ್ಸ್. ನನಗೆಲ್ಲ ಆಗದೆ ಇರೋದೇ ತಿಂಡಿ, ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಬಟ್ ಹಳ್ಳಿ ಊರು ಅದರಿಂದ ಅಲ್ಲಿ ಏನೂ ಸಿಗೋಲ್ಲ, ಒಂದು ವಾಟರ್ ಬಾಟ್ಲ್ ಕೂಡ ಸಿಗೋಲ್ಲ, ನೀರಿನ ವ್ಯವಸ್ಥೆನೇ ಇತ್ತು. ಬಟ್ ತಿಂಡಿ ಅಂತ ಬಂದರೆ ಅಲ್ಲಿ ಏನೂ ಸಿಗೋದೇ ಇಲ್ಲ. ಸೊ ಹಂಗಾಗಿ ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿದೆ. ಇಲ್ಲಿ ಆಗಿರ್ಬೋದು, ಇಲ್ಲಿನೂ ಬೆಳಗ್ಗೆ ಅವರು 9:30 10 ಗಂಟೆಗೆಲ್ಲ ತಾಳಿ ಮುಗಿಸ್ಬಿಟ್ಟಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರಿಗೆ ರೆಡಿ ಆಗೋಕ್ಕೆ ಟೈಮ್ ಸಿಗುತ್ತಲ್ವ, ಅವರು ಅದನ್ನೇ ಹೇಳಿದರು. ಅಕ್ಕ ನನಗೆ ನಿಜಕ್ಕ ನಿಧಾನಕ್ಕೆ ರೆಡಿ ಮಾಡಿ, ಪರವಾಗಿಲ್ಲ ಟೈಮ್ ಇದೆ, 2 ತಾಸು ಟೈಮ್ ಇದೆ ಅಕ್ಕ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳ್ದಂಗೆ ಅವ್ರಿಗೆ ನಿಧಾನಕ್ಕೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ. ನಾನು ಫಸ್ಟ್ಗೆ ಏನು ಮಾಡಿದೆ, ಇಲ್ಲಿ ಹೇರ್ ಸ್ಟೈಲ ಮುಗಿಸ್ಕೊಂಡ್ಬಿಟ್ಟೆ. ಹೇರ್ ಸ್ಟೈಲು ಸಾರಿ ಡ್ರಾಪಿಂಗ್ ಮುಗಿಸ್ಕೊಂಡ್ಮೇಲೆ ಮೇಕಪ್ ಒಂದು ಸ್ವಲ್ಪ ಏನಾದರೂ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಹೇರ್ ಸ್ಟೈಲು ಸಾರಿ ಡ್ರಾಪ್ 2 ಮುಗಿಸ್ಕೊಂಡಿದ್ದೆ. ಬ್ರೈಡ್ ಮಾತ್ರ ನಿಜ ಹೇಳಬೇಕು ಅಂದರೆ ನೆಕ್ಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅವರು ರಿವ್ಯೂ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾನಿಲ್ಲಿ ಅವ್ರ ಐ ಮೇಕಪ್ಪು ಗ್ಲಿಟರ್ ಯೂಸ್ ಮಾಡಿ ಅಂತ ಹೇಳಿದರು. ಸೊ ಹಂಗಾಗಿ ಅವ್ರಿಗೆ ಗ್ಲಿಟರ್ ಹಾಕಿದ್ದೆ. ಈ ಬ್ರೈಡ್ ಬಂದುಬಿಟ್ಟು ನನ್ನ ಹತ್ರನೇ ಐಬ್ರೋ, ಫೇಶಿಯಲ್ ಎಲ್ಲ ನನ್ನ ಹತ್ರನೇ ಮಾಡಿಸಿದ್ದು. ನಮ್ಮ ಅಮ್ಮನ ಊರವರೇ, ನಮ್ಮ ಚಿಕ್ಕಮ್ಮನ ಊರವರೇ. ಅವ್ರಿಗೂ ಇಲ್ಲೇ ಬನ್ನಿಗೋಳ ಅಂಥೇಳಿ. ಬ್ರೈಡ್ ತುಂಬಾ ಕೋಪ್ರೇಟ್ ಮಾಡಿದರು ನಮಗೆ. ಯಾವುದೇ ಥರ ಸ್ವಲ್ಪ ರ್ಯಾಶಾಗಿ ಮಾತಾಡೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಮಾಡಿಲ್ಲ. ಆಲ್ಮೋಸ್ಟ್ ನನಗೆ ಸಿಕ್ಕಿರ್ತಕ್ಕಂಥ ಬ್ರೈಡೆಲ್ಲ ಹೀಗೆ ಸಿಕ್ಕಿದ್ದಾರೆ, ನಿಧಾನಕ್ಕೆ ಪ್ರೀತಿಯಿಂದನೇ ಮಾತಾಡ್ಸಿದ್ದಾರೆ. ನನಗೆ ಅದೇ ಖುಷಿ. ಕೆಲವೊಬ್ಬರೆಲ್ಲ ಹೆಂಗೆ ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ ಅಂದರೆ ಅವ್ರನ್ನ ಒಂಥರ ಟ್ರೀಟ್ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ನಾವು ಮನುಷ್ಯರೇ, ನಮಗೂ ಮನಸ್ಸಿದೆ, ನಾವು ನಿಮಗೆ ಚೆನ್ನಾಗಿ ಕಾಣಬೇಕು ಅಂತ ಅಷ್ಟೆಲ್ಲ ನಿಂತಿದ್ದು ಮಾಡಿರ್ತೀವಿ. ನಮ್ಮನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಕೊಟ್ಟಿರೋ ದುಡ್ಡು ನಮಗೆ ನಿಜವಾಗ್ಲೂ ಇರೋದಿಲ್ಲ. ಯಾಕೆ ಅಂದರೆ ನಿಮ್ಮ ಮೇಕಪ್ ಚೆನ್ನಾಗಾಗಬೇಕು, ನೀವು ಚೆನ್ನಾಗಿ ಕಾಣಬೇಕು ಅಂತ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ. ನೀವು ದುಡ್ಡು ಕೊಡ್ತೀರಾ ಇಲ್ಲ ಅಂತಲ್ಲ, ಬಟ್ ಆ ದುಡ್ಡಿಗಿಂತ ಜಾಸ್ತಿನೇ ನಾವು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಮಾಡಿರ್ತೀವಿ. ಇರಲಿ, ನಮಗೆ ರೆಸ್ಪೆಕ್ಟ್ ಕೊಡ್ತೀರಾ ಅಂತ ಗೊತ್ತು ನನಗೆ. ನನಗೆ ಇಷ್ಟು ದಿನ ಸಿಕ್ಕಿರ್ತಕ್ಕಂಥ ಬ್ರೈಡ್ಸ್ ಯಾವತ್ತೂ ನನಗೆ ಈ ಥರ ಮಾಡಿಲ್ಲ. ಯಾವುದೋ ಒಂದು ಒಬ್ಬರು ಇಬ್ಬರು ಮಾಡಿದ್ರಷ್ಟೇ. ಬಟ್ ಅದು ಅವರ ಪರ್ಸ್ನಲ್ ಪ್ರಾಬ್ಲಮಿಂದೇನೋ ಅಷ್ಟೇ ಆಗಿರ್ಬೋದು. ಬಟ್ ನನಗೆ ಸಿಕ್ಕಿರ್ತಕ್ಕಂಥ ಇಲ್ಲಿವರೆಗೂ ಯಾವುದೇ ಥರ ಬ್ರೈಡು ನನ್ನ ರ್ಯಾಶಾಗಿ ಮಾತಾಡಿಸಿಲ್ಲ. ಸಾಕು, ನನ್ನ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟು ನನ್ನ ಕರೀತಾ ಇದ್ದಾರೆ ಮೇಕಪ್ಗೆ. ಹೀಗೆ ನೆಕ್ಸ್ಟ್ ನಿಮ್ಮ ಮನೇಲಿ ಫಂಕ್ಷನ್ಸ್ ಆದರೆ ಕರೀರಿ, ನಿಮಗೆ ಯಾವ ಥರ ಬೇಕು ಆ ಥರ ಮೇಕಪ್ ಮಾಡಿಕೊಡ್ತೀವಿ. ನಾವು ಕೂಡ ಯಾವುದೇ ತೊಂದರೆ ಇಲ್ಲದೆ ಇರೋ ಥರ ಮಾಡಿಕೊಡ್ತೀವಿ. ನೆಕ್ಸ್ಟ್ ಏನು ಹೇಳಬೇಕಂದ್ರೆ, ಇವ್ರಿಗೆ ಈ ಬ್ರೈಡಿಗೆ ಬಂದುಬಿಟ್ಟು ಅವರು ಮುಂಚೆನೇ ಹೇಳಿದರು, ನನಗೆ ಇದೇ ಥರ ಹೇರ್ ಸ್ಟೈಲ್ ಬೇಕು, ನನಗೆ ಇದೇ ಥರ ಸ್ಯಾರಿ ಡ್ರಾಪ್ ಬೇಕು, ನನಗೆ ಇದೇ ಥರ ಮೇಕಪ್ ಇರಲಿ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ನನ್ನ ಫೋಟೋಸ್ ಏನು ಸೆಂಡ್ ಮಾಡಿದ್ದೆ ಅಲ್ವಾ ಅವ್ರಿಗೆ ಹೇಳಿದರು, ಅಕ್ಕ ನನಗೆ ಗ್ಲಿಟರ್ ಐ ಮಾಡಿ. ಬಟ್ ಲ್ಯಾಶಸ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವ್ರಿಗೆ. ಸೊ ಲ್ಯಾಶಸ್ ನಾನು ಅವರಿಗೆ ಹಾಕಿರಲಿಲ್ಲ. ಇನ್ನೊಂದು, ಇಲ್ಲಿ ಸ್ವಲ್ಪ ಫ್ಯಾನ್ ಸೌಂಡು ಜಾಸ್ತಿ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಸೆಕೆ. ನಾನು ಒಳಗಡೆ ರೂಮಲ್ಲಿ ಬಂದು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ಹೊರಗಡೆ ಕೂರೋಕ್ಕಾಗಲ್ಲ. ಸೊ ಹಂಗಾಗಿ ಸೌಂಡ್ ಏನಾದರೂ ಜಾಸ್ತಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ದಯವಿಟ್ಟು, ಓಕೆನಾ. ಆಲ್ಮೋಸ್ಟ್ ಇವ್ರ ಮನೆ ಇರ್ತಕ್ಕಂಥ ಗರ್ಲ್ಸ್ ಎಲ್ಲರೂ ತುಂಬ ಜನ ಗರ್ಲ್ಸ್ ಇದ್ದಾರೆ. ಎಲ್ಲರೂ ಆಂಟಿ ಅದು ಇದು ಅಂತ ತುಂಬಾ ಇಷ್ಟಪಟ್ಟರು. ನನಗೂ ಖುಷಿ ಆಯಿತು. ಗರ್ಲ್ಸ್ ಎಷ್ಟು ಚಂದ ರೆಡಿ ಆಗ್ತಾರೆ, ಅದು ರೆಡಿ ಆಗಬೇಕು, ಹಂಗೆ ರೆಡಿ ಆಗಬೇಕು, ಲಿಪ್ಸ್ಟಿಕ್ ಹಾಕಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತೇಳಿ ಸಖತ್ತಾಗಿದ್ರು. ನೋಡಿರ್ಬೋದು ಪಕ್ಕದಲ್ಲಿರ್ತಕ್ಕಂಥ ಹುಡುಗಿ ಕೂಡ ಅವಳಿಗೆ ಮದುವೆ ಆಗಿದೆ. ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಅವ್ರು ನನ್ನ ಯೂಟ್ಯೂಬ್ ಚಾನಲ್ನ, ಅಕ್ಕ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ ಅಂತ ಅವರು ಎಲ್ಲ ಕೇಳಿದರು. ಆಲ್ಮೋಸ್ಟ್ ಇಲ್ಲಿ ನಮ್ಮ ಶಾಪಿಗೆ ಬಂದಿರತಕ್ಕಂಥ ಗರ್ಲ್ಸ್ ಕೂಡ ಎಲ್ಲರೂ ತುಂಬಾ ನಮ್ಮನ್ನು ಚೆನ್ನಾಗೇ ಮಾತಾಡ್ಸಿದ್ರು. ಹೇಳಬೇಕಂದ್ರೆ ನನಗೆ ಖುಷಿ ಆಯಿತು. ಆದರೆ ಆ ಕಡೆ ಹಳ್ಳಿ ಊರಲ್ಲಿ ಒಂಥರ ಪದ್ಧತಿ ಇದೆ. ನಾನು ಆ್ಯಕ್ಚುಲಿ ನೈಟ್ ಏನಂದ್ರೆ ನನಗೆ ಅಲ್ಲಿ ಕಂಫರ್ಟ್ ಅನಿಸ್ತಾ ಇದ್ದರೆ
ನಾವು ಲಾಸ್ಟ್ ಏನು ಹಾಲ್ವರ್ತಿಗೆ ಮದುವೆಗೆ ಹೋಗಿದ್ವಲ್ಲ ಕೊಪ್ಪಳಿಗೆ, ಅಲ್ಲಿಗೆ ಹೋಗ್ಬಿಡೋಣ ಅತ್ತೆ ಮನೆಗೆ ಅಂತ ಅಂದ್ಕೊಂಡೆ. ನಮ್ಮ ಶರಣ್ಗೂ ಕೂಡ ಫೋನ್ ಮಾಡಿದ್ದೆ, ನಾನು ಹಿಂಗೆ ಬಂದಿದ್ದೀನಿ ಕಣಪ್ಪ, ಇನ್ ಕೇಸ್ ನನಗೆ ಏನಾದರೂ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ, ಕಂಫರ್ಟ್ ಆಗಿಲ್ಲ ಅಂದರೆ ನಾನು ನಿಮಗೆ ಫೋನ್ ಮಾಡ್ತೀನಿ, ನೀವು ಬಂದು ಕರ್ಕೊಂಡು ಹೋಗಿ ಅಂದರೆ, ಅತ್ತಿಗೆಮ್ಮ ನೀವೇನೂ ಚಿಂತೆ ಮಾಡಬೇಡಿ, ಕರ್ಕೊಂಡು ಹೋಗ್ತೀನಿ, ನೀವು ಫೋನ್ ಒಂದೇ ಮಾಡಿ ಅಂತ ಹೇಳಿದ್ದು ಪಾಪ ನಮ್ಮ ಮೈನ ಕೂಡ. ನೆಕ್ಸ್ಟ್ ಅವ್ರು 10:30 ಸುಮಾರಾಗಿತ್ತು, ಆ ಥರ ಫೋನ್ ಮಾಡಿದರು. ಅದಕ್ಕೆಮ್ಮ ಹೆಂಗೆ ಬರಲಾ ಹೆಂಗೆ ಅಂತೇಳಿ, ಬೇಡ ಬಿಡಪ್ಪಾಜಿ ನಾನು ಇಲ್ಲೇ ಇರ್ತೀನಿ, ಸುಮ್ಮನೆ ಮತ್ತೆ ಬೆಳಿಗ್ಗೆ ಹೋಗಿ ಬರಬೇಕು, ಹೋಗ್ಬೋದಿತ್ತು, ಬೆಳಿಗ್ಗೆ ಹೋಗಿ ಬರ್ಬೋದಿತ್ತು. ಬಟ್ ನಾನೇ ಸ್ವಲ್ಪ ಲೇಸಿ ಮಾಡಿಕೊಂಡೆ, ಯಾಕಂದರೆ ತಲೆ ಬೇರೆ ತುಂಬ ನೋಯ್ತಾಯಿತ್ತು, ಸಿಕ್ಕಾಪಟ್ಟೆ ತಲೆನೋವು, ಬೆನ್ನೋವು, ಕಾಲು ನೋವು, ಹೆವಿ ಹಿಂಸೆ ಆಗ್ಬಿಡ್ತು. ಸೊ ಹಂಗಾಗಿ ನಾನು ಹೋಗಲಿಲ್ಲ. ನೋಡ್ಬೋದು ಪಕ್ಕದ ಹುಡುಗಿಗೂ ಕೂಡ ಹೇರ್ಸ್ ಎಷ್ಟು ತುಂಬ ಚೆನ್ನಾಗಿದೆ, ಯಾಕೆ ನಮಗೆ ಬರ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಹೇರ್ಸ್ ಹುಡುಗಿಗಾದ್ರೂ ನನಗೆ ಭಾಳ ನೋಡಿ ಎಷ್ಟು ಉದ್ದ ಇದ್ದಾವೆ ಅವಳಿಗೆ, ನಮಗೆ ಬರೋದಿಲ್ಲ ಫ್ರೆಂಡ್ಸ್. ಏನು ಮಾಡೋದು, ಎಷ್ಟು ಹಾಕಿದ್ರು ಏನು ಹಾಕಿದ್ರು ಬರೋಲ್ಲ. ಆಲ್ಮೋಸ್ಟ್ ನೋಡ್ಬೋದು ಒಂದು 80% ಮೇಕಪ್ ಆಲ್ರೆಡಿ ಡನ್ ಮುಗ್ದಿದೆ, 80% 90% ಮುಗ್ದಿದೆ. ಐ ಮೇಕಪ್ ಆಗಿರ್ಬೋದು. ನಾನು ಲಿಪ್ಸ್ಟಿಕ್ ಒಂದು ಹಾಕಿಲ್ಲ ಇವ್ರಿಗೆ, ಇನ್ನು ಜ್ಯುವೆಲರೀಸ್ ಹಾಕಿದರೆ ಮುಗಿಯುತ್ತೆ. ನನಗಂತೂ ನನಗೆ ನಿಜ ನನಗಿಷ್ಟ ಆಯಿತು. ಒಂದೇನು ಗೊತ್ತಾ, ನಾನು ಅವ್ರಿಗೆ ಏನು ದುಡ್ಡು ಕೊಟ್ಟಿರ್ತಾರಲ್ವ, ನಾನು ಅದಕ್ಕಿಂತ ಜಾಸ್ತಿನೇ ಮಾಡಿಕೊಡ್ತೀನಿ ಅವ್ರಿಗೆ. ಯಾಕೆಂದರೆ ಅವ್ರು ಖುಷಿಯಾಗಬೇಕು, ಹೌದು ಅಂದ್ಕೋಬೇಕು, ಮೇಡಮ್ ಚೆನ್ನಾಗೇ ಮಾಡಿದರು, ನಮಗೆ ಅಕ್ಕ ಚೆನ್ನಾಗಿ ಮಾಡಿದ್ರೆ ನೀವು ಅಂತ ಅವ್ರು ನಮಗೆ ಹೇಳಿದರೆ ಅವಾಗೇ ಖುಷಿ ನಮಗೆ. ಅದ್ರ ಬಿಟ್ಟರೆ ಇನ್ನೇನು ಇಲ್ಲ. ಲಾಸ್ಟ್ ಇವರಿಗೆ ಲಿಪ್ಸ್ಟಿಕ್ ಒಂದೇ ಹಾಕಬೇಕಿತ್ತು, ಅದೊಂದು ಬ್ಯಾಲೆನ್ಸ್ ಉಳಿಸಿದ್ದೆ, ಅದನ್ನು ಫಿಲ್ ಮಾಡಿದ್ದೀನಿ. ನೋಡಿ ನೀವು, ಮೇಕಪ್ ಕೂಡ ಅವ್ರಿಗೆ ತುಂಬಾ ಸೆಟಲ್ ಆಗಿದೆ, ತುಂಬ ಫ್ಲಾಲೆಸ್ ಆಗಿ ಬಂದಿತ್ತು. ನನಗೂ ತುಂಬಾ ಇಷ್ಟ ಆಯಿತು. ನೋಡಿ ಸ್ವಲ್ಪ ನಿದ್ದೆ ಬರ್ತಾ ಇದೆ. ಗರ್ಲ್ಸ್ ನೋಡಿ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಇವರೆಲ್ಲ. ನೈಟೆಲ್ಲ ಪಾಪ ಅವರು ಚೆನ್ನಾಗಿ ಎಂಜಾಯ್ ಮಾಡಿದರು. ಬೇಕಾ ನಿಮಗೆ? ಚೆನ್ನಾಗಿದೆಯಾ? ನೈಟ್ ಮೇಕಪ್ ಇಷ್ಟ ಆಯಿತಾ? ಹೌದಾ, ವರ್ತ್ ಅನಿಸ್ತಾ ಇದೆಯಾ ನಿಮಗೆ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆಯವ್ರ ಮೇಕಪ್ ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ನಿನ್ನೆ ನೈಟ್ ಮೇಕಪ್ ಕೂಡ ಚೆನ್ನಾಗಿತ್ತಾ? ನೀವು ಹೇಳಬೇಕು, ನಾನು ಹೇಳಿದೆ ಅಂತ ಹೇಳಬೇಡಿ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆಯಾ ಅಂಬಿಕಾ? ನೋಡಿದ್ರಲ್ಲ ನಮ್ಮ ಬ್ರೈಡ್ ಆಗಿರ್ಬೋದು, ಅವರ ಹಬ್ಬಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ನನಗೆ ಅಷ್ಟೇ ಸಾಕು ನೋಡಿ ಫ್ರೆಂಡ್ಸ್. ನಿಜ ನಂಗೆ ಖುಷಿ ಆಯಿತು. ಹಾಗೆ ನಾನು ಇಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾನು ಏನದ ಹಳ್ಳಿಯಿಂದ ನಾನು ಕೊಪ್ಪಳಿಗೆ ಬಂದು ಬಸ್ಸಿಗೆ ಹತ್ಕೊಂಡು ಬಂದೆ. ಏನು ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್, ನಿಜ ಸೀಟೇ ಇರಲಿಲ್ಲ. ನನಗೆ ಕಾಲು ನೋಯ್ತಾ ಇರೋದೊಂದು, ತಲೆ ನೋಯ್ತಾ ಇರೋದೊಂದು, ಬಸ್ನಲ್ಲಿ ಸೀಟ್ ಸಿಗದೇ ಇರೋದೊಂದು. ಅದಕ್ಕೆ ನಾನು ಯಾವ ವೀಡಿಯೋನೇ ಮಾಡಲಿಲ್ಲ ಫ್ರೆಂಡ್ಸ್. ನಾನಾದರೆ ಅಲ್ಲಿ ದಾರಿನೂ ಸರಿ ಇಲ್ಲ ಅಷ್ಟೊಂದು. ಏನು ಆ ಹಳ್ಳಿಯಿಂದ ಬಂದ್ವಲ್ಲ ಬಸ್ ಸ್ಟ್ಯಾಂಡಿಗೆ, ದಾರಿನೂ ಸರಿ ಇರಲಿಲ್ಲ. ಇನ್ನು ಮನೆಗೆ ಬಂದು ನಾನು ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾನು ನೈಟ್ ಊಟ ಮಾಡಿ ಮಲಗಿಬಿಟ್ಟೆ. ನನಗೆ ತುಂಬ, ಅದರಲ್ಲಿ ಬೇರೆ ಪಾರ್ಲರ್ಗೆ ತುಂಬ ಬರ್ತಾಯಿದ್ದಾರೆ ಇವಾಗಾದರೆ, ಪುರ್ಸೊತ್ತ ಇಲ್ಲ ಮನೇಲಾದ್ರೂ. ಅಂದರೆ ಅಮ್ಮ ಮನೇಲಿ ಇರ್ತಿದ್ರು, ಸ್ವಲ್ಪ ಅಮ್ಮ ಮನೇಲೆಲ್ಲ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ರು. ನನಗೇನು ಅನಿಸ್ತಿರ್ಲಿಲ್ಲ. ಬಟ್ ನಾನು ಹೊರಗಡೆ ಹೋಗ್ಬಂದು ನಾನು ಇಲ್ಲಿ ಮನೇಲೂ ಮಾಡಿಕೊಂಡು, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದೊಂದು. ಪಾರ್ಲರ್ಗಂತೂ ಇತ್ತೀಚೆಗಂತೂ ತುಂಬ ಜನನೇ ಬರ್ತಾಯಿದ್ದಾರೆ. ಐಬ್ರೋಸ್, ಹೇರ್ ಕಟ್, ಮದುವೆ ಸೀಸನ್ ಬೇರೆ, ಪುರ್ಸೊತ್ತೆಲ್ಲ ನೋಡಿ. ಇವತ್ತಾದರೆ ಊಟ ಮಾಡೋಕ್ಕೆ ನನಗೂ ಟಿಫನ್ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು ದೊಡ್ಡಮ್ಮ ಅವ್ರದ್ದು ಮನೆ ಓಪ್ನಿಂಗ್ ಇದೆ. ನಿನ್ನೆ ಸಂಜೆ ನಾನು ಅಲ್ಲಿಗೂ ಹೋಗಿದ್ದೆ. ಅಂದರೆ ಸೋಮವಾರ ಸಂಜೆ ನಾನು ಇನ್ವೈಟ್ ಮಾಡೋಕ್ಕೆ ಹೋಗಿದ್ದೆ. ದೊಡ್ಡಮ್ಮ ನಾನು ಇಬ್ಬರು ಕರೆಯೋಕ್ಕೆ ಹೋಗಿದ್ವಿ. 30ನೇ ತಾರೀಕು ನಮ್ಮ ದೊಡ್ಡಮ್ಮ ಅವರ ಮನೆ ಓಪನಿಂಗ್ ಇದೆ, ಗೃಹಪ್ರವೇಶ ಇದೆ. ಸೋಮವಾರ ಅಲ್ಲಿ ಸಂಜೆಗೆ ಹೋಗಿದ್ದೆ ಕರೆಯೋಕ್ಕೆ, ಮತ್ತು ಮಂಗಳವಾರ ಸಂಜೆನೂ ಹೋಗಿದ್ದೆ. ನೆಕ್ಸ್ಟ್ ಇನ್ನು ನಾಳೆ, ಇವತ್ತು ಬುಧವಾರ ನೋಡಬೇಕು, ಇವತ್ತಾದರೆ ಇವತ್ತು ಹೋಗ್ತೀವಿ, ಇಲ್ಲ ನಾಳೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ ನಂದು, ಒಂದು ಸ್ವಲ್ಪ ಆಚೆ ಕೆಲಸ ಮುಗಿಸ್ಕೋಬೇಕು. ಇನ್ನೊಂದು ನೆಕ್ಸ್ಟು ಅಕ್ಕನ ಮನೆ ಓಪ್ನಿಂಗ್ ಇದೆ 30ನೇ ತಾರೀಕು, ಅಲ್ಲಿಗೂ ಒಂದು ಹೋಗಬೇಕು. ಇಲ್ಲಿ ಒಂದಿದೆ, ಅಕ್ಕ ಆದರೂ ಬಿಡ್ತಾನೆ ಇಲ್ಲ, ಬನ್ನಿ ಇನ್ನು ಯಾವಾಗ ಬರೋದು ನೀನು ಅಂತ ತುಂಬ ಕೇಳ್ತಾ ಇದ್ದಾಳೆ. ಸೊ ನನಗೂ ಒಂದು ಸ್ವಲ್ಪ ಕೆಲಸ ಇರೋದಕ್ಕೆ ಇರಪ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀನಿ. ಹೋಗಬೇಕು ಇನ್ನು. ಅಲ್ಲಿ ವೀಡಿಯೋಗಳು ಸಖತ್ತಾಗಿ ಬರುತ್ತೆ, ಅದನ್ನು ಹಾಕ್ತೀನಿ, ನೋಡ್ತಾ ಇರಿ ಹೀಗೆ ನನ್ನ ವೀಡಿಯೋನ. ಆದಷ್ಟು ಅಲ್ಲಿ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಾದ್ರೂ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ನನಗೂ ಇದು ಬೇಕು ಅದನ್ನು ಬೇಕು, ಎರಡೂ ಬೇಕು ನನಗೆ, ಯಾವುದು ಬಿಡೋ ಹಂಗಿಲ್ಲ. ಮತ್ತು ಇನ್ನೂ ಏನಿದೆ ನೋಡಿ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇವರ ಪದ್ಧತಿಗಳೇ ಬೇರೆ ಇರುತ್ತೆ, ನಮ್ಮ ಪದ್ಧತಿಗಳೇ ಬೇರೆ ಇರುತ್ತೆ. ಆದರೂ ಇವರು ನಮ್ಮನ್ನು ಕರೆಸಿ ತುಂಬ ಚೆನ್ನಾಗೇ ಕೋಪ್ರೇಟ್ ಮಾಡಿದರು.
ತುಂಬ ಚೆನ್ನಾಗಿ ಅವ್ರು ಮಾತಾಡಿಸಿದ್ರು. ಆಲ್ಮೋಸ್ಟ್ ನಾನು ಅವರು ಬ್ರೈಡ್ ತಾಳಿ ಕಟ್ಟಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಸಾರಿನ ಕೂಡ ಪ್ರಿಪ್ಲೇಟ್ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬಂದ ತಕ್ಷಣ ಹಂಗೆ ಉಡಿಸ್ಬಿಟ್ಟು ಅವ್ರನ್ನ ಕಳಿಸೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಅವ್ರಿಗೂ ಟೈಮ್ ಆಗಿರುತ್ತೆ ಆಲ್ರೆಡಿ ಅಂತೇಳಿ. ಆದರೆ ಬ್ರೈಡು ತುಂಬ ಕೂಲಾಗಿ ಇದ್ದರು ನೋಡಿ, ಸಾಕು ನನಗೆ ಇಷ್ಟ ಆಯಿತು. ಅವ್ರ ಪಾಪ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು. ಹೆಣ್ಮಕ್ಳ ಜೀವನನೇ ಅಷ್ಟು ನೋಡಿ. ಆಯ್ತಲ್ಲ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇದೆ. ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಮುಂದೆ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಹಾಗೆ ಅಕ್ಕನ ಮನೆ ಓಪನಿಂಗ್ ಹೇಗಿದೆ, ನಮ್ಮ ಹರಿ ಹಾಕ್ಕೊಟ್ಟಿರ್ತಕ್ಕಂಥ ಪ್ಲ್ಯಾನ್ ಮನೆ ಬಿಲ್ಡಿಂಗ್ ಹೇಗೆ ಕಟ್ಸಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಂಗೆ ವ್ಯೂಸ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.